ನಮಸ್ಕಾರ. ಹೋದ ಕೆಲವು ತಿಂಗಳಿಂದ ನಮ್ಮ ಬೆಳಗಾವಿ ನಗರದಲ್ಲಿ ಅಕ್ಕಾಪಡೆ ಒಂದು ಮಹಿಳೆಯರ ರಕ್ಷಣೆಗಾಗಿ ಒಂದು ಸ್ಪೆಷಲ್ ಯೂನಿಟ್ ಏನು ಮಾಡಲಾಗಿದೆ, ಅದು ಒಳ್ಳೆ ಕೆಲಸ ಮಾಡ್ತಾಯಿದೆ. ಇವರು ದಿನ 2 ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾರೆ. ಸ್ಕೂಲ್, ಕಾಲೇಜ್ ಮತ್ತು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಹೋಗಿ ಮಹಿಳೆಯರ ಸೇಫ್ಟಿ, ಮಕ್ಕಳ ಸೇಫ್ಟಿ, ಸೈಬರ್ ಸೇಫ್ಟಿ ಇದರ ಬಗ್ಗೆ ಅವರು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾರೆ. ಈ 2-3 ತಿಂಗಳಲ್ಲಿ ಅವರು 70 ಸ್ಕೂಲ್ಸ್ಗೆ ಹೋಗಿ ಆಲ್ರೆಡಿ ಇದು ಅವೇರ್ನೆಸ್ ಕ್ಯಾಂಪೇನ್ ನಡೆದಿದ್ದಾರೆ. ಪಬ್ಲಿಕ್ ಪ್ಲೇಸಸ್ನಲ್ಲಿ ಕೂಡ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನಲ್ಲಿ 91 ಅವೇರ್ನೆಸ್ ಕ್ಯಾಂಪೇನ್ ಅವರು ಮಾಡಿದ್ದಾರೆ. ದಿನಾಂಕ 3ನೇ ಏಪ್ರಿಲ್ರಂದು ಒಂದು ದಿಲ್ಲಿಯಿಂದ ಒಂದು ಲೇಡಿದು ತಂದೆ ಕಾಲ್ ಮಾಡಿದರು. ನನ್ನ ಮಗಳನ್ನು ನಮ್ಮ ಹಳೆಯ ಒಂದು ಮನೆದು ಕೋಣೆಯಲ್ಲಿ ಕೂಡ ಹಾಕಿದ್ದಾನೆ, ಮೊಬೈಲ್ ಕೂಡ ಕಿತ್ಕೊಂಡಿದ್ದಾನೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಹೊಡೆಬಡೆ ಮಾಡ್ತಾ ಇದ್ದೇನೆ, ದಯವಿಟ್ಟು ನಮಗೆ ನೀವು ಕಾಪಾಡಬೇಕು, ನಾವು ದಿಲ್ಲಿದಲ್ಲಿ ಇದ್ದೀವಿ, ನಮಗೆ ಬರೋಕ್ಕೆ ಟೈಮ್ ಆಗುತ್ತೆ ಅಂತ ಮಾಹಿತಿ ನೀಡಿದರು. ಆ ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮ ವುಮನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ದಿಲೀಪ್ ನಿಂಬಾಳ್ಕರ್ ಅಕ್ಕಾಪಡೆ ತಂಡನ್ನು ತಕ್ಷಣವೇ ಅಲ್ಲಿ ಕಳಿಸಿದರು. ಅಲ್ಲಿ ಶ್ರೀಮತಿ ರುಕ್ಮಿಣಿ PSI, ಶ್ರೀಮತಿ ಕಡಲ್ಗಿ ಮಹಿಳಾ HC, ಶ್ರೀಮತಿ ಸ್ವಪ್ನ ಮಹಿಳಾ HC ಮತ್ತು ಶ್ರೀಮತಿ ರೂಪಶ್ರೀ ಮಹಿಳಾ HC ಮತ್ತು ಸಿದ್ದಪ್ಪ ಇವರು ನಮ್ಮದು ಆರ್ಮ್ಡ್ ಕಾನ್ಸ್ಟೇಬಲ್, ಇವರು ತಕ್ಷಣವೇ ಆ ಮನೆಗೆ ಭೇಟಿ ಮಾಡಿದ್ದಾರೆ. ಮತ್ತು ಆ ಫೋನ್ ಮೇಲೆ ನಮಗೇನು ಮಾಹಿತಿ ಸಿಕ್ಕಿತ್ತು, ಆ ನಿಜ ಇತ್ತು. ಆ ಗಂಡ ಫಸ್ಟ್ ಮನೆಯೇ ಓಪನ್ ಮಾಡ್ತಾ ಇರಲಿಲ್ಲ, ನಾವು ಪೊಲೀಸ್ ಇದ್ದೀವಿ ಅಂತ ಹೇಳಿದ್ಮೇಲೆ ಅವನು ಮನೆ ಬಾಗಿಲು ಓಪನ್ ಮಾಡಿದ್ದಾನೆ. ತಕ್ಷಣವೇ ಇವರೆಲ್ಲ ರೂಮ್ ಚೆಕ್ ಮಾಡಿದರು. ಆ ಮಹಿಳೆ ನಿಜವಾಗ್ಲೂ ಒಂದು ರೂಮ್ನಲ್ಲಿ ಒಂದು ಲಾಕ್ ಇದ್ದರು. ಅವರಿಗೆ ರೆಸ್ಕ್ಯೂ ಮಾಡಿದ್ದಾರೆ. ಒಂದು ಚಿಕ್ಕ ಮಗು ಕೂಡ ಇತ್ತು ಅವ್ರ ಜೊತೆಗೆ. ಅವರಿಗೆ ರೆಸ್ಕ್ಯೂ ಮಾಡಿಕೊಂಡು ಅವರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿದ್ದಾರೆ. ಆ ಮಹಿಳೆಯರಿಂದ ದೂರ ತಗೊಂಡು ಒಂದು ಕಂಪ್ಲೇಂಟ್ ತಗೊಂಡು ಈ ಅವ್ರ ಗಂಡನಿಗೆ ಕೂಡ ಇವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಆ ಮಹಿಳೆ ನಾನು ದಿಲ್ಲಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳಿದ್ಮೇಲೆ ಅವರಿಗೆ ಏರ್ಪೋರ್ಟ್ವರೆಗೆ ಡ್ರಾಪ್ ಮಾಡೋದು ಕೆಲಸ ನಮ್ಮ ಅಕ್ಕಾಪಡೆದು ತಂಡ ಮಾಡಿದ್ದಾರೆ.